ಇನ್ನು ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಯಾಕಂದ್ರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಐತಿಹಾಸಿಕ ಏರಿಕೆಯಾಗಿದೆ. ಬರೋಬ್ಬರಿ 993 ರೂಪಾಯಿ ಏರಿಕೆ ಮಾಡಿದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ. ಹೋಟೆಲ್ ಮಾಲೀಕರಿಗೆ ಇದು ಬಹಳ ದೊಡ್ಡ ಹೊಡೆತ. ಆಲ್ರೆಡಿ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ರು. ಜೊತೆಗೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಸಿಲಿಂಡರ್ಗಳು, ಹಾಗಾಗಿ ಅದರ ಬಿಸಿ ತಟ್ಟಿತ್ತು. ಅದು ಸಾಲದು ಅಂತ ಈ ಹಿಂದೆ 2 ಬಾರಿ ಏರಿಕೆಯಾಗಿತ್ತು. ಈಗ 3ನೇ ಬಾರಿಗೆ ಬರೋಬ್ಬರಿ 993 ರೂಪಾಯಿ ಏರಿಕೆಯಾಗಿದೆ. ಇರಾನ್ ಅಮೆರಿಕ ಯುದ್ಧದ ಬಳಿಕ ಆಗ್ತಾ ಇರುವಂತಹ 3ನೇ ಬಾರಿಯ ಕಮರ್ಷಿಯಲ್ ಸಿಲಿಂಡರ್ ದರದ ಏರಿಕೆ ಇದು. ಎಲ್ಲೆಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 993 ರೂಪಾಯಿ ಏರಿಕೆಯಾಗತ್ತೆ ಅಂತಂದ್ರೆ ಬೆಂಗಳೂರಿನಲ್ಲಿ ಅದು 3153 ರೂಪಾಯಿಗೆ ಏರಿಕೆಯಾಗತ್ತೆ. ಇನ್ನು ಈ ವಾಣಿಜ್ಯ ಸಿಲಿಂಡರ್ ಬೆಲೆ ಹೆಚ್ಚಳ ವಿರುದ್ಧ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಅವರು ಕಿಡಿಕಾರಿರುವಂಥದ್ದು. ಹಾಗೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ಡಿಕೆಶಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನಾಯಕರುಗಳು ಕೇಳೋಣ ಬನ್ನಿ. ಈಗಾಗಲೇ ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 993, ಸೊ 993 ಇದನ್ನು ಏನು ಇಷ್ಟೊಂದು ಬಂದಿದೆ. ಮೋದಿಯವರು ಹೇಳ್ಕೊಳ್ತಾ ಇದ್ರು, ನಾವು ಯಾವುದು ಪ್ರೈಸ್ ಹೆಚ್ಚಿಗೆ ಮಾಡೋದಿಲ್ಲ, ಇನ್ಫ್ಲೇಷನ್ ಇದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಿ. ಅದಕ್ಕಾಗಿ ಹೇಳದಂತೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಜನರ ಮನಸ್ಸಿನಾಗ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಂಥ ಕಠಿಣ ಪರಿಸ್ಥಿತಿ ಈ ದೇಶಕ್ಕೆ ತಂದಿಟ್ಟರೂ ಕೂಡ ಅವರ ತತ್ವದ ಅಥವಾ ಅವರ ನೀತಿದ ಸಮರ್ಥನೆ ಮಾಡ್ತಾರೆ ಜನ ಅಂದರೆ ನನಗೆ ಭಾಳ ಆಶ್ಚರ್ಯ. ಈ ದೇಶದ ಎಲ್ಲ ಬಡಜತೆಗೆ ದ್ರೋಹ ಬಗೆತಾ ಇದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ಕೆ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಹೆಂಗೆ ಬದುಕಬೇಕು? ಇದನ್ನು ಗಮನದಲ್ಲಿಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ದು. ಸೊ ಇವತ್ತು ಸುಮಾರು ಎಲ್ಲ ನಮ್ಮ ರಾಜ್ಯದ ಸುಮಾರು 1.25 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ 1.5 ಕೋಟಿ ಜನರಿಗೆ ಕುಟುಂಬಗಳಿಗೆ 1.25 ಕೋಟಿ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡೋಂತ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಎಲೆಕ್ಷನ್ ಆಗಿದ ಕೂಡಲೇ ಇವತ್ತು ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುವಂಥದ್ದು ನೀವು ನೋಡ್ತೇವೆ. ಇದೆಲ್ಲ ಈ ರೀತಿಯಾಗಿ ಇವರ ಎಲ್ಲ ಈಗ ಸುಮಾರು ಕಡೆ ಸುಮಾರು ಹೋಟ್ಲುಗಳು ಮುಚ್ಚೋಗಿದ್ದಾವೆ. ಸುಮಾರು ಲಕ್ಷಾಂತರ ಆಟೋ ಡ್ರೈವರ್ಗಳು ಇವತ್ತು ಯಾರು ಸಿಲಿಂಡರ್ ಮೇಲೆ ಗ್ಯಾಸ್ ಆಟೋ ನಡೆಸ್ತಾ ಇದ್ರು ಅವರ ಆದಾಯ ದಿನದ ಆದಾಯ ಬಂದಾಗಿದೆ ಕೆಲವ್ರಿಗೆ. ಯಾಕೆಂದರೆ ಅವರಿಗೆ ಡೈಲಿ ಅರ್ನಿಂಗ್ ಸಂಪಾದನೆ ಆದ್ರೇ ಅವ್ರಿಗೆ ಆವತ್ತಿನ ಜೀವನ. ಅವರೆಲ್ಲ ದಿನದ ಆದಾಯದ ಮೇಲೆ ಜೀವನ ಮಾಡುವಂಥವ್ರು, ಅವ್ರದ್ದು ಬಂದಾಗಿದೆ. ಹೋಟ್ಲ್ ನಡೆಸೋರು ಕೂಡ ಎಷ್ಟೋ ಜನ ಆವತ್ತಿನ ಒಂದು ಚಿಕ್ಕದು ಇಡ್ಲಿ ಅಂಗಡಿ ಹಾಕ್ಕೊಂಡಿದ್ರೆ ಆವತ್ತಿನ ಸಂಪಾದನೆ ಮೇಲೆ ಜೀವನ ನಡೆಸುವಂಥವ್ರು ಇದ್ದಾರೆ. 993 ರೂಪಾಯಿ ಏರಿಕೆ ಅಂತಂದ್ರೆ ಅದು ಬಹಳ ದೊಡ್ಡ ಹೊರೆ ಹೋಟೆಲ್ ಮಾಲೀಕರ ಪಾಲಿಗೆ. ಅದರ ಹೊರೆಯನ್ನ ಗ್ರಾಹಕರು ಕೂಡ ಹೊರಬೇಕಾಗತ್ತೆ. ಹಾಗಾಗಿ ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಗೋವಿಂದ ಗೋವಿಂದ ಅನ್ಬೇಕಾತ್. ಏನ್ ಸರ್ ಹಿಂಗ್ ಮಾಡ್ಬಿಟ್ರೆ ನಾವು ಜೀವನ ಮಾಡೋದು ಹಿಂಗೆ? ಇದು ಯಾವ ರೀತಿ ಮಾಡ್ಬೇಕಾಗತ್ ಜೀವನ? ನಾವು 900 ನೋಡಿ ಇನ್ನ ನಾವು ಇದು ಹೋಟೆಲ್ನಲ್ಲಿ ನಾವು ಉಪಯೋಗಿಸೋರು ಇನ್ನ ಈ ಒಂದು ಮಾಹಿತಿ ನಮಗೆ ಗೊತ್ತೇ ಇಲ್ಲ. ನೀವು ಹೇಳಿದಕ್ಕೆ ಶಾಕ್ ಆಗ್ಬಿಟ್ಟೆ ಸರ್. ನಾನು ಯಾವತ್ತೂ ಆಗಿರಲಿಲ್ಲ ಸರ್. ಈ ಒಂದು ಬೆಲೆ ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಆ ಒಂದು ಬೆಲೆ ಜಾಸ್ತಿ ಮಾಡಿದ್ರೆ ಆ ಬೆಲೆನ ನಮ್ಮ ಗ್ರಾಹಕರ ಮೇಲಾಗತ್ತೆ. ಅದೇ ನಾವು ಇಷ್ಟು ನಾವು 50 ವರ್ಷದಿಂದ ಇರೋದ್ರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಒಂದೇ ಸತಿ 1000 ಹತ್ರ ಬೆಲೆ ಜಾಸ್ತಿ ಆಗಿರೋದು.
ಈ ಮೇಜರ್ ಸ್ಪೈಕಿಂದ ನಮ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ವಿತ್ ರೆಸ್ಪೆಕ್ಟ್ ಟು ಎಲ್ಲ ಐಟಮ್ಗಳಿಗೂ ಗ್ಯಾಸ್ ಬೇಕೇ ಬೇಕು. ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಒಂದೇ ಸತಿ ಇಷ್ಟು ಬೆಲೆ ಏರಿಕೆ ಆಗಿರೋದು. ಫಸ್ಟ್ ಆಫ್ ಆಲ್ ಆ ನೆಟ್ವರ್ಕ್ ಒಳಗಡೆ ಹೋಗೋದೇ ಕಷ್ಟ, ಅದ್ರ ಮೇಲೆ ನಾವು ಇವನ್ ಹೆಂಗೋ ಮಾಡಿ ತೊಗೊಂಡ್ರು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ ನಮಗೆ. ಮೊದಲೇ ಏರಿಕೆ ಆಗಿತ್ತು, ಈಗ ಇನ್ನೂ ಜಾಸ್ತಿ ಏರಿಕೆ 1 to double ಆಗೋ ಚಾನ್ಸಸ್ ಇದೆ ಈಗ ಅಲ್ವಾ. ಅವಾಗ ಏನಾಗುತ್ತೆ, ಗ್ರಾಹಕರ ಮೇಲೆ ಹೊರೆ ಬೀಳೋದು. ಇವಾಗ ದಿನ ಬರೋರು ಏನು ಮಾಡ್ತೀವಿ, ವಾರಕ್ಕೊಂದ್ಸರಿ ಬರೋಂಗೆ ಆಗ್ತದೆ. ಅದು ಏನು ಮಿಡ್ಲ್ ಮೆನ್ ನಮ್ಮಂಥ ಕಸ್ಟಮರ್ಗೆ ಲಾಸ್ ಆಗ್ತಿದೆ. ಈ ಕಂಪ್ನಿಗೆ ಲಾಸ್ ಇಲ್ಲ, ಹೋಟ್ಲಿಗೆ ಲಾಸ್ ಇಲ್ಲ. ಲಾಸ್ ಆಗೋದು ಯಾರಿಗೆ? ಕಸ್ಟಮರ್ಗೆ ಯಾವ ರೀತಿ ಲಾಸ್ ಆಗುತ್ತೆ? ಬೆಳೆ ಏರಿಕೆ, ಇವರು ರೇಟ್ಸ್ ಎಲ್ಲ ರೈಸ್ ಮಾಡ್ತಾ ಇದ್ದಾರೆ, ಕ್ವಾಂಟಿಟೀಸ್ ಕಡಿಮೆ ಮಾಡ್ತಾರೆ, ಕ್ವಾಲಿಟೀಸ್ ಕಡಿಮೆ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಬರೋದಿಲ್ಲ ಆಗ. ಯಾಕಂದರೆ ಬೆಳೆ ಏರಿಕೆ ಇದೆ, ಅವ್ರು ಬ್ಯಾಲೆನ್ಸ್ ಮಾಡಬೇಕಲ್ವ ಇಂಡಸ್ಟ್ರಿನ. ಸೊ ಅಲ್ಟಿಮೇಟ್ಲಿ ಯಾರಿಗೆ ಲಾಸ್ ಆಗುತ್ತೆ? ಕಸ್ಟಮರ್ ವಿಲ್ ಬಿ ದಿ ಲೂಸರ್. ಸಿಲಿಂಡರ್ ರೇಟ್ ಎಲ್ಲ ಜಾಸ್ತಿ ಆಗೋದ್ರಿಂದ 100% ಹೋಟ್ಲವರು ರೇಟ್ ಜಾಸ್ತಿ ಆಗೇ ಆಗುತ್ತೆ. ಅದರಿಂದ ಈಗ ಜನರಿಗೂ ತೊಂದರೆ. ಈಗ ರೆಗ್ಯುಲರ್ ಅರ್ನಿಂಗ್ ಮಾಡೋರಿಗೆ ತಿಂಡಿ ತಿನ್ನೋದಾಗಲಿ, ಏನೇ ಇಶ್ಯೂಸ್ ಆಗಲಿ, ಅವ್ರ ಒಂದು ಮೈಂಡ್ ಸೆಟ್ ಇರುತ್ತೆ, ಡೈಲಿ ಬಜೆಟ್ ತಂಗೆ ಹಿಂಗೆ ಇರುತ್ತೆ. ಅಂದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಎಲ್ಲ ಜಾಸ್ತಿ ಆಗೋದ್ರಿಂದ 100% ಎಲ್ಲ ಕಡೆನೂ ಪ್ರೈಸಿಂಗ್ ಇನ್ಕ್ರೀಸ್ ಆಗೇ ಆಗುತ್ತೆ.